ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಕಳಸ ಗ್ರಾಮದ ಶ್ರೀ ಬಸವೇಶ್ವರ ಮಹಾರಥೋತ್ಸವವು ದಿನಾಂಕ 20/4/2026ರಂದು ವಿಜೃಂಭಣೆಯಿಂದ ಜರುಗಿತು. ಅಂದು ಬೆಳಗ್ಗೆ ಶ್ರೀ ವಿಘ್ನೇಶ್ವರ, ಶ್ರೀ ವೀರಭದ್ರೇಶ್ವರ ಹಾಗೂ ಶ್ರೀ ಬಸವೇಶ್ವರ ಕರ್ತೃ ಗದ್ದುಗೆಗೆ ರುದ್ರಾಭಿಷೇಕ ಹಾಗೂ ಬಿಲ್ವ ಅರ್ಚನೆ ನೆರವೇರಿತು. ಇದೇ ಸಾಯಂಕಾಲ 6 ಗಂಟೆಗೆ ಶ್ರೀ ಬಸವೇಶ್ವರರ ರಥೋತ್ಸವ ಅತ್ಯಂತ ಸಡಗರ ಸಂಭ್ರಮದಿಂದ ಸಕಲ ವಾದ್ಯಗಳೊಂದಿಗೆ ಜಯಘೋಷಗಳೊಂದಿಗೆ ಜರುಗಿತು. ಭಕ್ತರು ಉತ್ತತ್ತಿ, ಬಾಳೆಹಣ್ಣು ರಥೋತ್ಸವಕ್ಕೆ ಎಸೆದು ತಮ್ಮ ಭಕ್ತಿ ಸಮರ್ಪಿಸಿದರು. ದಿನಾಂಕ 21/4/2026ರಂದು ಸಂಜೆ 6 ಗಂಟೆಗೆ ಕಡುಬಿನ ಕಾಳಗ ಸಕಲ ಸದ್ಭಕ್ತರ ಜಯಘೋಷಗಳೊಂದಿಗೆ ನೆರವೇರಿತು. ಇದೇ ದಿನ ಸಂಜೆ ನಡೆದ ಸಭೆಯಲ್ಲಿ ಶ್ರೀ ಮನ್ ನಿರಂಜನ್ ಪ್ರಣವ್ ಸ್ವರೂಪಿ ನಿಜಗುಣ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಭಕ್ತರಿಗೆ ಆಶೀರ್ವಚನ ನೀಡಿದರು. ಬಸವಾದಿ ಶಿವಶೈವರು ಈ ಭೂಮಿಯ ಮೇಲೆ ಅವತರಿಸಿದರು. ಆವಾಗ ಆತನ ವಿಚಾರಗಳನ್ನು, ಬಸವಣ್ಣನ ವಚನ ಸಿದ್ಧಾಂತವನ್ನು, ಬಸವಾದಿ ಶಿವಶರಣರ ವಚನಗಳ ತಾತ್ಪರ್ಯವನ್ನು ಸಮಾಜಕ್ಕೆ ಮುಟ್ಟಿಸಬೇಕು. ಬಸವಣ್ಣನ ಮಹತ್ವವನ್ನು, ಬಸವೇಶ್ವರ ಮಹತ್ವವನ್ನು ಸಮಾಜಕ್ಕೆ ಗೊತ್ತು ಮಾಡಬೇಕು ಅಂತ ತಿಳ್ಕೊಂಡು 1913ರಲ್ಲಿ ಈ ಬಸವೇಶ್ವರ ಜಯಂತಿಯನ್ನು ಅಕ್ಷಯ ತೃತೀಯಾದಿಗಳಿಂದ ಪ್ರಾರಂಭ ಮಾಡಿದರು. ಅದು ಪ್ರಾರಂಭ ಮಾಡಿರುವಂತಹ ಕೀರ್ತಿ ಧಾರವಾಡ ಮುರುಘಾ ಮಠ ಅಂತ ನೀವೆಲ್ಲ ಹೆಸರು ಕೇಳಿರಲ್ಲ. ಆ ಮುರುಘಾ ಮಠದ ಮೃತ್ಯುಂಜಯ ಗುರುಗಳವರು ದಾವಣಗೆರೆಗೆ ವಿರಕ್ತ ಮಠದಲ್ಲಿ ಇದ್ದಾಗ, ಅಲ್ಲಿ ಮಠದ ಅಧಿಪತಿಗಳಾಗಿದ್ದಾಗ 25ನೇ ವಯಸ್ಸವರು. ಇತಿಹಾಸ ಹೇಳ್ತಾರೆ, 25ನೇ ವಯಸ್ಸಿನಲ್ಲಿ ಹರ್ಡೇಕರ್ ಮಂಜಪ್ಪ ಅಂತ ವಚನ ಪಿತಾಮಹರು. ಅಂದರೆ ವಚನ ಪಿತಾಮಹರು ಅಂತಂದರೆ ವಚನಗಳ ಸಾರವನ್ನು, ವಚನಗಳ ತತ್ವವನ್ನು ಸಮಾಜಕ್ಕೆ ಕೊಟ್ಟಿರತಕ್ಕಂತಹ ಒಬ್ಬ ಮಹಾನ್ ಜ್ಞಾನಿ, ವಿದ್ಯಾವಂತ. ಅದನ್ನು ವಚನ ಪಿತಾಮಹ ಅಂತ ಹೇಳಿದರು. ಅವನ ಜೊತೆಗೆ ಕೂಡಿಕೊಂಡು ಮುರುಘಾಮಠದ, ಈಗಿನ ಮುರುಘಾಮಠ ಅಂತ ಅಲ್ಲ, ಅವಾಗ ದಾವಣಗೆರೆಯ ಮೃತ್ಯುಂಜಯ ಗುರುಗಳು ಈ ಬಸವ ಜಯಂತಿಯನ್ನು ಪ್ರಾರಂಭ ಮಾಡಿದರು. ಬಹುಶಃ ಬಸವ ಜಯಂತಿಯನ್ನು ಪ್ರಾರಂಭ ಮಾಡಬೇಕಾಗಿತ್ತು ಅಂತಂದರೆ ಆ ಬಸವಣ್ಣನ, ಆ ಬಸವೇಶ್ವರ ಕೀರ್ತಿ, ಆತನ ಜ್ಞಾನ, ಆತನ ವೈರಾಗ್ಯ, ಆತನ ಸತ್ಯ ಸಂಕಲ್ಪ ಏನಿದೆಯಲ್ಲ, ಅದು ಸಮಾಜಕ್ಕೆ ದೊಡ್ಡದಾಗಿರ್ತಕ್ಕಂಥ ಗುರುತರವನ್ನು ಕೊಟ್ಟಿರ್ತಕ್ಕಂಥ ಯುಗ ಅಂತ ನಾವೆಲ್ಲ ಭಾವಿಸಬೇಕಾಗ್ತದೆ. ಇಲ್ಲಿ ನಾನು ಒಂದು ಶಬ್ದವನ್ನು ಬಳಸಿದೆ, ಬಸವಣ್ಣನ ಜ್ಞಾನ ಒಂದು ಕಡೆ, ಬಸವಣ್ಣನ ವೈರಾಗ್ಯ ಅಂತ ನಾನು ಒಂದು ಶಬ್ದವನ್ನು ಬಳಸಿದೆ. ಹಾಗಾದ್ರೆ ನೀವು ಇತಿಹಾಸವನ್ನು ತಿಳಿದುಕೊಂಡಾಗ ಬಸವಣ್ಣನ ವೈರಾಗ್ಯ ಅಂತ ನೀವು ಅಂತೀರಿ. ಬಸವಣ್ಣನಿಗೆ 2 ಮಂದಿ ಹೆಂಡತಿಯರಿತ್ತು, ಅವನು ಏನಿದ್ದ ವೈರಾಗ್ಯ ಅಂತಕ್ಕಂಥ ಮಾತು ಹಾಗೂ ಗಿಡಮೂಲಿಕೆ ತಜ್ಞರು ಸಾಕಿನ್ ವೈರಾಗ್ಯ ಅಂತಂದ್ರೆ ಗುಲ್ಬರ್ಗ ವೈರಾಗ್ಯ ಅಂತಕ್ಕಂತಹ ಭಾವ ಅಲ್ಲ. ಮನಸ್ಸು ಯಾವುದೇ ಸಿರಿ ಸಂಪತ್ತು ಅಷ್ಟೈಶ್ವರ್ಯದ ಮಧ್ಯದಲ್ಲಿ ಆ ಮನುಷ್ಯ ಇದ್ದರೂ ಕೂಡ, ಅವನಿಗೆ ಎಲ್ಲವೂ ಇದ್ದರೂ ಕೂಡ ಅವನು ನನ್ನವಲ್ಲ ಅಂತಕ್ಕಂತಹ ಭಾವ ಯಾವ ವ್ಯಕ್ತಿಗೆ ಬರ್ತದೆ, ಅದು ವೈರಾಗ್ಯದ ಭಾವ ಅಂತ ನಾವು ಭಾವಿಸ್ತೀವಿ. ಮುಖ್ಯ ಅತಿಥಿಗಳಾಗಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಷಣ್ಮುಖಪ್ಪ ಎಸ್ ಶಿವಳ್ಳಿ ಮಾತನಾಡಿದರು. ಯಾತ್ರಾ ಅಂಗವಾಗಿ ಇವತ್ತಿನ ವಿಶೇಷವಾದಂಥ ಕಡುಬಿನ ಕಾಳಗ ಹಬ್ಬದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರಾದ ಪಾದಗಳಿಗೆ ನಮಸ್ಕಾರಗಳನ್ನು ಅರ್ಪಿಸಬಹುದು. ಈ ವೇದಿಕೆ ಮೇಲಿರ್ತಕ್ಕಂಥ ಆವುಗಳನ್ನು ರಾಮನೂರಾಗಬಹುದು, ಯುವಕರ ಶಿಕ್ಷಕರಾದಂಥ ಹಿರೇಮಠವರಾಗಬಹುದು, ಸಂಜಯವರಾಗಬಹುದು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ
ಕಳಸ ಗ್ರಾಮದ ಮುಖಂಡರೇ, ಈ ಜಾತ್ರಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಾಯಂದಿರೇ, ಈ ಗ್ರಾಮದ ಎಲ್ಲ ಹಿರಿಯರೇ, ನಮ್ಮ ಯುವ ಸ್ನೇಹಿತರೆ, ಅಧ್ಯಕ್ಷತೆಯನ್ನು ರಾಮನಗೌಡ ಪಾಟೀಲ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ಶ್ರೀ ಬಸವೇಶ್ವರ ಟ್ರಸ್ಟ್ ಕಮಿಟಿ ಹಾಗೂ ಜಾತ್ರಾ ಕಮಿಟಿ ಮತ್ತು ಶ್ರೀ ಬಸವೇಶ್ವರ ಯುವಕ ಮಂಡಳಿ ಭಜನಾ ಸಂಘ, ಶ್ರೀ ವೀರಭದ್ರೇಶ್ವರ ಸೇವಾ ಸಂಘದ ಅಧ್ಯಕ್ಷರು, ವ್ಯವಸ್ಥಾಪಕರು, ಗ್ರಾಮದ ಗುರು ಹಿರಿಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು.